ನಮಸ್ತೆ. ವೈಟ್ ಸಾಸ್ ಪಾಸ್ತಾ ಮಾಡುವ ವಿಧಾನ. ಮೊದಲಿಗೆ ಬಾಣಲೆಗೆ 2 ರಿಂದ 3 ಟೇಬಲ್ ಸ್ಪೂನ್ ಬೆಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ 4 ರಿಂದ 5 ಕಟ್ ಮಾಡಿದ ಬೆಳ್ಳುಳ್ಳಿ ಎಸಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಿನಲ್ಲಿ ತೆಗೆದಿಡಿ. ಅದೇ ಬಾಣಲೆಗೆ 2 ಟೇಬಲ್ ಸ್ಪೂನ್ ಬೆಣ್ಣೆಯನ್ನು ಬಿಸಿ ಮಾಡಿ 3 ಟೇಬಲ್ ಸ್ಪೂನ್ ಮೈದಾವನ್ನು ಹಾಕಿ ಮಿಕ್ಸ್ ಮಾಡಿ. ನಂತರ 1 ಗ್ಲಾಸ್ ಹಾಲನ್ನು ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಬೇಯಿಸಿದ ಪಾಸ್ತಾ ಮತ್ತು ಕ್ಯಾಪ್ಸಿಕಮ್ ಅನ್ನು ಹಾಕಿ ಚೆನ್ನಾಗಿ ಕಲಸಿ. 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್, 1/2 ಟೇಬಲ್ ಸ್ಪೂನ್ ಒರೆಗೆನೋ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು 2 ರಿಂದ 3 ಚೀಸ್ ಸ್ಲೈಸನ್ನು ಹಾಕಿ ಚೆನ್ನಾಗಿ 2 ನಿಮಿಷದವರೆಗೆ ಮಿಕ್ಸ್ ಮಾಡಿ. ಈಗ ಸಿಂಪಲ್ ಆ್ಯಂಡ್ ಡೆಲಿಷಿಯಸ್ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಧನ್ಯವಾದಗಳು.